ಹಾಯ್ ಫ್ರೆಂಡ್ಸ್, ಹಾಯ್. ಇದು ಭಾನುವಾರದ ನನ್ನ ರೂಟೀನ್ನು ನಿಮ್ಮ ಜೊತೆ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈಗ ನನ್ನ ತೋಟ ಅನ್ನಲ್ವಾ, ಕೈ ತೋಟ ಏನೇನು ಹಾಕಿದ್ದೀನಿ ಅವುಗಳ ಪರಿಚಯ ಮಾಡಿಕೊಡ್ತೀನಿ. ಇಲ್ಲಿ ಸೌತೆ ಬೀಜ ಮತ್ತು ಬದನೆಕಾಯಿ ಬೀಜಗಳಿತ್ತು ಪಾಕೆಟು. ಈ ಬೀಜಗಳನ್ನು ಹಾಕಬೇಕೀಗ. ಅದಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸನೂ ಇದೆ ತೋಟದಲ್ಲಿ, ಹಾಗೆ ಸೊಪ್ಪೆಲ್ಲ ಕಳೆ ಇರುತ್ತಲ್ವ ತೆಗಿಯೋಣ ಅಂತ. ಮಧ್ಯಾಹ್ನ ಟೈಮ್ ಇದು ನಮ್ಮದು ನಾಯಿ ಮರಿ. ಇದು ಒಂದು 3.5 ತಿಂಗಳು ಆಗಿರಬೇಕು ಇದಕ್ಕೆ. ನೋಡಿ, ಬರೀ ಕಲ್ಲು, ಮಣ್ಣು, ಬಟ್ಟಿ ಹೀಗೆ ಏನಾದರೂ ಸಿಕ್ಕರೆ ಅದನ್ನೇ ತಿಂತಾನೇ ಇರುತ್ತೆ. ಹಾಗಾಗಿ ಕಟ್ಟು ಹಾಕ್ತಿರ್ತೀವಿ. ಇವಾಗ ಬಿಚ್ಚಿದ್ದೀನಿ, ಯಾಕೆ ಸುಮ್ಮನೆ ಕೂತಿದೆ. ಅದಕ್ಕೇನಾದರೂ ಮೆಡಿಷನ್ ಇಲ್ದರೆ ಹೇಳಿ. ಮತ್ತು ಇದು ಕೂದಲೆಲ್ಲ ಉದುರ್ತಾ ಇದೆ. ಔಷಧಿ ತೊಗೊಬಂದಿದ್ದಾರೆ, ಆದ್ರೂ ಉದುರ್ತಾನೆ ಇದೆ. ಇಲ್ಲಿ ನಮ್ಮ ಮನೆ ಮುಂದೆ ಇದು ಮಳೆ ಜೋರಿತ್ತು, ಕೆರೆ ಕಟ್ಟೆ ತುಂಬಿದ್ರೆ ಇಲ್ಲಿ ನೀರು ಹರಿತಾನೆ ಇರ್ತೈತಿ. ಇಲ್ಲಿ ಗೋರ್ಮೆಂಟಿಂದ ಕಾಲುವೆ ಬಂದಿದೆ, ಹಾಗಾಗಿ ನಾವು ಇಲ್ಲೇನು ರೆಡಿ ಮಾಡಿಸ್ಕೊಂಡಿಲ್ಲ ಇನ್ನೂ. ಅಲ್ಲೇ ಸ್ವಲ್ಪ ಗೌರಿ ಗಿಡಗಳನ್ನೆಲ್ಲ ಹಚ್ಕೊಂಡಿದ್ದೀನಿ. ಅಲ್ಲಿ ಹೂವಿನ ಗಿಡ ಏನಾದರೂ ಹಚ್ಚಬೇಕಂದ್ರೆ ಮತ್ತೆ ಕಾಲುವೆ ಏನಾರ ಬಂದರೆ ಎಲ್ಲ ಕಿತ್ತಾಕ್ತಾರೆ ಅಂತ ಈ ವರ್ಷ ಏನೂ ಮಾಡ್ಕೊಂಡಿಲ್ಲ ನಾನು ಗಿಡಗಳನ್ನು. ಇಲ್ಲಿ ಸೈಡಿಗೆ ಮಾತ್ರ ಹೂವಿನ ಗಿಡ ಮತ್ತು ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ. ಜಾಸ್ತಿನೇ ಇದೆ ಇಲ್ಲಿ ಕಡೆ. ನಿನ್ನೆ ಇಲ್ಲೆಲ್ಲ ಕಿತ್ತಿದ್ದೀನಿ, ಇನ್ನೂ ಸ್ವಲ್ಪ ಉಳ್ಕೊಂಡಿದೆ. ಈಗ ಮಳೆಗಾಲ ಅಲ್ವಾ, ಹುಲ್ಲು ಹುಟ್ಟುತ್ತಾನೆ ಇರುತ್ತೆ. ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೆಗಿತಾನೆ ಇರ್ತೀನಿ. ನೋಡ್ಬೋದು, ಅಲ್ಲೆಲ್ಲ ಕಿತ್ತು ಹಾಕಿದ್ದೀನಿ ಸೊಪ್ಪೆಲ್ಲ. ಸೌತೆ ಬೀಜ ಸ್ವಲ್ಪ ಹಾಕಿ ಬಂದೆ, ಒಂದು 7-8 ಹತ್ತಿರ. ಇಲ್ಲಿ ಬ್ರಿಂಜಾಲು, ಹಾಗೆ ಎಲ್ಲ ಬೀಜ ಹಾಕಿದ್ದೀನಿ. ಹುಟ್ಟಿದ ಮೇಲೆ ಕಿತ್ತು ಹಚ್ಚೋಣ ಅಂತ. ಇದು ಕರಿಬೇವು ಗಿಡ ನೋಡಿ, ಕೆಳಗೆ ಹಾಕಿದ್ವಿ. ಇದು ಇಷ್ಟು ಚೆನ್ನಾಗಿ ಬಂದಿದೆ. ಇಲ್ಲೇ ಸ್ವಲ್ಪ ಬದನೆಕಾಯಿ ಬೀಜಗಳನ್ನು ಹಾಕಿದ್ದೀನಿ. ನೋಡಬೇಕು, ನಿನ್ನೆ ಹಾಕಿದ್ದೀನಿ. ಒಂದು 4-5 ದಿನ ಬಿಟ್ಟ ಮೇಲೆ ಬರುತ್ತದೆ. ಇದು ಟೊಮೊಟೊ. ನಾನು ಅಡುಗೆ ಮಾಡುವಾಗ ಟೊಮೊಟೊ ಬೀಜ ಸಿಕ್ಕಿರುತ್ತಲ್ವ, ಅದನ್ನೇ ತಂದು ಹಾಕಿದ್ದೆ. ಚೆನ್ನಾಗಿ ಬಂದಿದೆ. ಅದನ್ನು ಕಿತ್ತು ಬೇರೆ ಕಡೆಗೆ ಹಚ್ಚಬೇಕು. ನೋಡಿ, ಅವತ್ತು ಸೌತೆ ಬೀಜ ಹಾಕಿದ್ದೀನಿ ಏನಲ್ವ, ಅಲ್ಲಿ ಕಾಣುತ್ತಲ್ವ. ಇವಾಗ ಬರ್ತಾ ಇದೆ ನೋಡಿ ಸೌತೆ. ಅದು ಹಾಕಿ 1 ವಾರ ಆಯಿತು. ಸೈಡಿಗೆಲ್ಲ ಹಾಕಿದ್ದೀವಿ ನೋಡ್ರಲ್ಲಿ. ಈ ಪಕ್ಷಿಗಳು ಬಂದು ಬೀಜ ಹಾಕಿರ್ತೀವಲ್ಲ ತಿಂದುಬಿಡುತ್ತೆ. ಈ ಸೈಡೆಲ್ಲ ಹುಟ್ಟಿದೆ. ಅಲ್ಲಿ ಲಾಸ್ಟಲ್ಲಿ ಹಾಕಿದ್ದಲ್ಲ ತೆಂಗಿನ ಗಿಡ ಕಾಣುತ್ತಲ್ವ, ಅಲ್ಲಿ ಬಂದೇ ಇಲ್ಲ. ಮೋಸ್ಟ್ಲಿ ಇವು ಹಕ್ಕಿಗಳು ತಿಂದಿರಬೇಕು ಅನಿಸುತ್ತೆ. ನೋಡಿ, ಮನೆ ಹತ್ರ ಬರ್ತಾ ಇರ್ತವೆ. ಮತ್ತು ಇವಾಗ ಇನ್ನೊಂದು ಮುಳ್ಳು ಸೌತೆ ಅಂದ್ರಲ್ವ, ಅದನ್ನು ಹಾಕಿ ಬಂದೀನಿ ಆ ಸೈಡು. ಇದು ಎರೆ ಸೌತೆ. ಆ ಸೈಡಿಗೆ ಹಾಕಿದ್ದೀನಿ. ಬಳ್ಳಿ ಬರುತ್ತಲ್ವ ಅದು, ಹಾಗಾಗಿ ಕೋಲು ಕಟ್ಟಿದ್ರೆ ಆಯಿತು ಅಂತ. ಮೆಣಸಿನ ಗಿಡ, ಟೊಮೊಟೊ, ಸ್ವಲ್ಪ ಬದನೆಕಾಯಿ ಗಿಡನೂ ಇದೆ ನೋಡಿ. ಈ ಕಡೆಗೆಲ್ಲ ಕಳೆನ ತೆಗ್ದಿದ್ದೀನಿ. ಸ್ವಲ್ಪ ಕಿತ್ತರೆ ಮತ್ತೆ ಬರುತ್ತೆ. 1 ವಾರ ಆದ ತಕ್ಷಣ ಮತ್ತೆ ಹುಟ್ಟುತ್ತಾನೆ ಇರುತ್ತೆ, ತೆಗಿತಾನೆ ಇರಬೇಕು. ಈ ಸೈಡ್ ಜಾಸ್ತಿ ಇದೆ ನೋಡಿ. ಇದು ಅವರೇ ಬಳ್ಳಿ. ಇದು ಬಳ್ಳಿ ನೋಡಿ ಎಷ್ಟೊಂದು ಬಂದಿದೆ. ಇದು ಕೋಲ್ ಕಟ್ಟಿ ಮೇಲೆ ದಾರ ಕಟ್ಟಬೇಕು ಅನ್ಸುತ್ತೆ. ಕಟ್ಟಬೇಕು, ನೋಡ್ಬೇಕು. ಇದಕ್ಕೂ ಸ್ವಲ್ಪ ರೆಡಿ ಮಾಡಬೇಕೇನಾದರೂ. ಅವತ್ತು ಮೆಂತ್ಯ ತೋರಿಸಿದ್ನಲ್ಲ, ಮೆಂತ್ಯ ಬೀಜ ಹಾಕಿದ್ದೀನಿ ಅಂತ. ಉಳಿದಿರೋ ಬೀಜನ ಇಲ್ಲೂ ಹಾಕಿದ್ದೆ, ಸೇವಂತಿಗೆ ಗಿಡದ ಸುತ್ತಲೂ. ಚೆನ್ನಾಗಿ ಬಂದಿದೆ. ನೋಡೋಣ, ಇನ್ನು 2 ದಿನ ಬಿಟ್ಟು ಮೈಕ್ರೋ ಗ್ರೀನ್ ಅಂತಾರಲ್ಲ, ಹಾಗೆ 2 ಎಲೆ ಬಂದಾಗ ತಿಂದರೆ ತುಂಬ ಒಳ್ಳೆಯದು ಅಂತಾರೆ. ಆವಾಗ ಕಟ್ ಮಾಡ್ತೇನೆ. ಇದು ಮಲ್ಲಿಗೆ ಗಿಡ. ಇದು ಹೊನ್ಗನ್ನೆ. ನಾನು ಮಳೆ ಬರೋಕ್ಕಿಂತ ಮುಂಚೆ ಸ್ವಲ್ಪ ವಾಕ್ ಹೋಗ್ತಿದ್ದೆ, ಅಲ್ಲಿ ಹೊನ್ಗನ್ನೆ ಸೊಪ್ಪು ತೊಗೊಬಂದಿದ್ದೆ. ಹಾಗೆ ದಂಟು ಉಳಿಯುತ್ತಲ್ಲ, ಇಲ್ಲೇ ಸೈಡಿಗೆ ಹಾಕಿದ್ದೆ. ಅದು ಈಗ ಈ ಥರ ಚಿಗುರ್ತಾ ಇದೆ. ಮೊನ್ನೆ ಹೊನ್ಗನ್ನೆ ಸೊಪ್ಪು ಸಾಂಬಾರು ಮಾಡಿದೆ ಅನ್ನಲ್ವಾ, ಅಲ್ಲಿ ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು ಹೊರಗಡೆ. ಇದರಲ್ಲಿ ಸ್ವಲ್ಪ ಕಿತ್ಕೊಂಡು ಸಾಂಬಾರು ಮಾಡಿದ್ದೆ ನೋಡಿ. ಇದು ಸೇವಂತಿಗೆ. ಹೂವಿನ ಗಿಡಗಳನ್ನು ಇನ್ನೂ ಜಾಸ್ತಿ ಹಾಕಿಲ್ಲ. ಸ್ವಲ್ಪ ಇಲ್ಲೆಲ್ಲ ಕಾಂಕ್ರೀಟ್ ಹಾಕಿಸ್ಬೇಕಲ್ವ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಯರ್ ನೋಡೋಣ. ಈಗ ಸದ್ಯ ಯಾವ ಸಿಗುತ್ತೆ ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲೂ ಅಷ್ಟೇ. ಇಲ್ಲಿ ಏನು ಹಾಕಿದ್ದೀನಿ ಅಂತ ನನಗೆ ನೆನಪಿಲ್ಲ. ಇದೊಂದು ಸ್ವಲ್ಪ ದೊಡ್ಡದಾದ್ಮೇಲೆ ಗೊತ್ತಾಗುತ್ತೆ. ಟೊಮೊಟೊ ಇಲ್ಲ, ಅದು ದೊಡ್ಡ ಮೆಣಸಿನ್ಕಾಯಿ ಬರುತ್ತಲ್ಲ ದಪ್ಪ,
ಅದು ಹಾಕಿದ್ದೆ. ಇಲ್ಲಿ ಬಂದಿದೆ ನೋಡಿ, ಇಲ್ಲೊಂದು ಸ್ವಲ್ಪ ಇದೆ. ಅಡುಗೆ ಮಾಡುವಾಗ ಏನಾದರೂ ಬೀಜಗಳು ಸಿಕ್ಕರೆ ಹಿಂಗೆ ಹಾಕ್ತಿರ್ತೀನಿ. ಯಾವ ಬೀಜ ಅಂದರೆ ದೊಡ್ಡದಾದಮೇಲೆ ಗೊತ್ತಾಗುತ್ತೆ. ಇದು ನೋಡಿ ಹೊನ್ನಗನ್ನೆ, ಇದು ಚೆನ್ನಾಗಿ ಬರ್ತಾಯಿದೆ. ಒಂದಿಷ್ಟು ಸಿಕ್ಕರೆ ಒಂದು ಸ್ವಲ್ಪ ಬೇಳೆ ಹೆಸರು ಕಾಳು ಹಾಕಿ ಒಂದಿನ ಸಾಂಬಾರಾಗುತ್ತೆ. ಇದು ಅಷ್ಟೇ ಬೀನ್ಸ್ ಅಂದ್ಕೊಂಡಿದ್ದೀನಿ ನಾನು, ಏನು ನೆನಪಿಲ್ಲ, ಹಾಗೆ ಬೀಜ ಹಾಕಿದ್ದೆ. ಒಂದು 3-4 ಬಂದಿದೆ. ಇವತ್ತು ಅದನ್ನು ಬೇರೆ ದೂರ ಹಾಕಿದ್ದೀನಿ. ಅಲ್ಲೊಂದಿದೆ, ಇದೊಂದು, ಇಲ್ಲೊಂದಿದೆ, ಇನ್ನೊಂದೆಲ್ಲೋ ಹಾಕಿದೆ ಅನಿಸುತ್ತೆ. ಇಲ್ಲಿ 4 ಇದೆ. ನೋಡೋಣ ಯಾವುದು ಹೇಗೆ ಬರುತ್ತೆ ಅಂತ. ಮುಳ್ಸೌತೆ ಅನ್ನಲ್ವ, ಇವಾಗ ಸೌತೆ ಬೀಜನ ಈ ಸೈಡ್ ಹಾಕಿದ್ದೀನಿ ನೋಡಿ. ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಕಬೇಕು. ಬಟ್ ಕ್ಲೀನ್ ಮಾಡೋಕ್ಕೆ ಒಂದು ಆಳು ಕರ್ಕೋಬೇಕು. ಸದ್ಯ ನಾವು ಒಬ್ಬಳೇ ಇರೋದ್ರಿಂದ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಬೀಜಗಳನ್ನು ಹಾಕಿದ್ದೀನಿ, ಸೌತೆ ಬೀಜನ. ಇಲ್ಲೂ ಹಿಂದಿಷ್ಟು ಜಾಗ ಇದೆ. ಇಲ್ಲೂ ಏನು ಮಾಡಿಲ್ಲ, ಅಂದರೆ ಮಣ್ಣು ಹಾಕಿದ್ವಲ್ಲ ಅದೆಲ್ಲ ಸ್ವಲ್ಪ ನೆಲಕ್ಕೆ ಕೂರಬೇಕು ನೋಡಿ. ಇವತ್ತಿನ ಕೆಲಸ ಇದಾಯಿತು. ಇವತ್ತು ಸಂಕಷ್ಟಹರ ಚತುರ್ಥಿ ಇದೆ. ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಪೂಜೆ ಕೆಲಸ ಆದಮೇಲೆ ಇಲ್ಲಿ ಒಂದು ಸ್ವಲ್ಪ ಈ ಗಿಡಗಳನ್ನು ಹಾಕಿದೆ, ಹಾಗೆ ಸ್ವಲ್ಪ ಕಳೆ ತೆಗೆದೆ. ಸ್ವಲ್ಪ ಭಯ, ಹುಲ್ಲು ಜಾಸ್ತಿ ಇದ್ದಲ್ಲಿ ಅದನ್ನ ತೆಗಿಯೋದಕ್ಕೆ. ನೋಡಿ ಇಲ್ಲಿ ಎಷ್ಟು ಹುಲ್ಲು ಬೆಳೆದಿದೆ ಅಂತ. ಇಲ್ಲಿ ಶೆಡ್ ಥರ ಮಾಡ್ಕೊಂಡಿದ್ವಿ. ಇಲ್ಲಿ ಮನೆ ಕಟ್ಟುವಾಗ ಸಿಮೆಂಟು ಅದ್ದಿದ್ದು ಸಾಮಾನೆಲ್ಲ ಅಲ್ಲೇ ಇಡ್ತಿದ್ವಿ. ಅಲ್ಲಿ ಎಷ್ಟು ಹುಲ್ಲಿದೆ ನೋಡಿ. ಇವಾಗ ಸಂಜೆ 5:30 ಆಗಿದೆ ಫ್ರೆಂಡ್ಸ್. ದೀಪ ಹಚ್ಚಬೇಕು, ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಲ್ವ. ಹಸ್ಬೆಂಡು ಅತ್ತೆ ಹಳೆ ಮನೆ ಹತ್ರ ಹೋಗಿದ್ದಾರೆ. ಮುಂದಗಡೆ ನಾನು ರೆಡಿ ಹಾಕು. ನಾನು ಆದಷ್ಟು ಕೀಳ್ತಾನೆ ಇರ್ತೀನಿ ಮತ್ತು ಹುಡ್ತಾನೆ ಇರುತ್ತೆ. ಇಲ್ಲಿ ಜಾಸ್ತಿ ಇದೆ ಅಲ್ವ, ಹಾಗಾಗಿ ಒಂದು ಸ್ವಲ್ಪ ಭಯ ಆಗುತ್ತೆ. ಯಾರನ್ನಾದರೂ ಒಬ್ಬರನ್ನ ಕರ್ಕೋಬೇಕಿಲ್ಲೆಲ್ಲ ಸುತ್ತ ಕ್ಲೀನ್ ಮಾಡಿಸ್ಕೊಳ್ಬೇಕೆಲ್ಲ. ಇದು ಕಲ್ಲಂಗಡಿ ಬಳ್ಳಿ ಹಾಗೆ ತಿಂದು ಎಸ್ತಿರೋದು. ಅವತ್ತು ಹೇಳಿದೆ ಅನಿಸುತ್ತೆ ನೋಡಿ, ಎಷ್ಟೊಂದು ಹೂವು ಬಿಟ್ಟಿದೆ ಅಂತ. ನೋಡಬೇಕು ಕಾಯಿ ಆದಾಗ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ. ಇದಕ್ಕೇನು ನಾವು ಗೊಬ್ಬರ ಏನಾಗಲಿ ಹಾಕಿಲ್ಲ. ಹೂವು ತುಂಬ ಬಿಟ್ಟಿದೆ. ಮತ್ತು ಕಾಯಿ ಹಿಂಚು ಅಂತಾರಲ್ಲ, ಸಣ್ಣ ಸಣ್ಣಕ್ಕೆ ಬರ್ತಾ ಇದೆ. ಒಂದೊಂದು ಚಿಕ್ಕದಾಗಿ ಹಾಗೆ ಉದುರುತ್ತೆ, ದೊಡ್ಡದಾಗ ನೋಡಬೇಕು ಹೇಗೆ ಬರುತ್ತೆ ಅಂತ. ಗೊತ್ತಿದ್ದರೆ ಇದ್ರ ಬಗ್ಗೆ ತಿಳಿಸಿ, ಏನಾದರೂ ಗೊಬ್ಬರ ಹಾಕಬೇಕಾ ಬೇಡವಾ. ನೋಡಿದ್ರಲ್ವಾ ಫ್ರೆಂಡ್ಸ್, ನಮ್ಮನೆ ಹತ್ರ ಸ್ವಲ್ಪ ಜಾಗ ಇದೆ ಪಕ್ಕದಲ್ಲಿ. ಅಲ್ಲಿ ನಾನು ಸ್ವಲ್ಪ ತರಕಾರಿ ಹೂವಿನ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಪುಟ್ಟದಾಗಿ ಒಂದು ಕೈತೋಟ ಅಂತಲೇ ಹೇಳ್ಬೋದು. ಇನ್ನು ಪ್ರಾರಂಭ. ಈಗ ತರಕಾರಿಯಲ್ಲಿ ಹಾಕಿದ್ದೀನಲ್ವ, ಇನ್ಮೇಲೆ ಅವು ಬೆಳವಣಿಗೆ ಆಗಬೇಕು. ಅದಕ್ಕೆ ಯಾವ್ಯಾವ ಮೆಡಿಷನ್ ಅಂದರೆ ಗೊಬ್ಬರ, ಎಣ್ಣೆ ಎಲ್ಲ ಹಾಕ್ಕೊಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಇನ್ನೊಂದು ವಿಷಯನ ಮರ್ತೇ ಬಿಟ್ಟೆ ನೋಡಿ. ಯಪ್ಪ, ಈ ಹುಳುಗಳನ್ನ ನೋಡಿದ್ರೆ ಮೈ ಜುಮ್ ಅನ್ನುತ್ತೆ. ಆದರೆ ಇವಾಗ ಅವು ರೂಢಿ ಆಗಿಬಿಟ್ಟಿದೆ. ಎಷ್ಟು ದಿನದಿಂದ ಬರ್ತಾ ಇದ್ದಾವೆ ಅಂದರೆ ನೋಡಿ ಫ್ರೆಂಡ್ಸ್. ಯಪ್ಪ, ಹಾಗೆ ಸುತ್ತರಿತಾನೆ ಇರ್ತವೆ. ಮನೆ ಹತ್ರ ಗುಂಪು ಗುಂಪಾಗೇ ಇರ್ತವೆ. ಏನು ಮಾಡಬೇಕೋ ಗೊತ್ತಿಲ್ಲ. ನಮಗೇನು ತೊಂದರೆ ಮಾಡಲ್ಲ, ಆದರೆ ಒಳಗಡೆ ಬಂದರೆ ಭಯ ಅಲ್ವಾ. ಒಂದು ಕಾಲಾಗೆಲ್ಲ ಇರ್ತವೆ, ತೊಳಿಬಾರ್ದು ನೋಡಿ. ಇದಕ್ಕೇನಾದರೂ ಗೊತ್ತಿದ್ರೆ ತಿಳಿಸಿ. ಈ ಹುಳುಗಳು ಬರದೇ ಇರೋ ಹಾಗೆ ಏನಾದರೂ ಉಪಾಯ ಇದ್ದರೆ ತಿಳಿಸಿ. ಇಲ್ಲ, ಅವು ಹಾಗೆ ಓಡಾಡ್ತಾನೆ ಇದ್ದಾವೆ. ಇದು ಮೆಂತೆ, ಇದು ಟೊಮೊಟೊ 4 ಸಸಿ ಬಂದಿದೆ. ಇದು ತುಳಸಿ ನೋಡಿ. ಅದ್ರ ಬಗ್ಗೆ ಇನ್ನೊಂದು ಸರಿ ವಿಡಿಯೋ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಸಸಿ ತಂದು ನೆಟ್ಟರು ಹೀಗೆ ಬರಲ್ಲ. ಮೆಂತೆ ಇದು ಚೆನ್ನಾಗಿ ಬಂದಿದೆ. ಮೆಣಸಿನಕಾಯಿ ಬೀಜ ಹಾಕಿದ್ದು. ಮೆಣಸು ಅಂದರೆ ಧನಿಯಾ ಹಾಕಿದ್ನಲ್ವ, ಧನಿಯಾ ಬಂದಿಲ್ಲ. ಅಂದರೆ ಅದು ಕಾಳು ಸರಿ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅಂದರೆ ಮೊಳಕೆ ಬರೋ ಹಾಗಿರಲಿಲ್ಲ ಅನ್ಸುತ್ತೆ. ಅದು ಫ್ರಿಜ್ಜಲ್ಲೆಲ್ಲ ಇಟ್ಟಿದ್ನಲ್ವ, ಅದಕ್ಕೆ ಇರಬೇಕು ನೋಡಿ. ಧನಿಯಾ ಬಂದಿಲ್ಲ, ನೀರು ಹಾಕಿಲ್ಲ. ನಾನು 2-3 ದಿನ ಆದಮೇಲೆ ನೋಡಿದೆ, ಬರಲಿಲ್ಲ. ಓಕೆ ಫ್ರೆಂಡ್ಸು, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚೆನ್ನಾಗಿ ಬಂದಿದೆ.